ಮಸಾಲೆ ದೋಸೆಗೆ ಹಾಕೋದಕ್ಕೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ, ಕೆಂಪು ಚಟ್ನಿ, ಖಾರ ಚಟ್ನಿ ಮಾಡ್ತಾರಲ್ವ ಆ ಥರದ್ದು. ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಖಾರಕ್ಕೆ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಎರಡೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಆ ಬಿಲ್ಡಿಂಗ್ ಬ್ಲಾಕ್ಸ್ ನೋಡಬೇಡಿ, ಅದು ನನ್ನ ಮಗಂದು. ನಂದು ವೀಡಿಯೋನಲ್ಲಿ ನನ್ನ ವಸ್ತುನು ಕಾಣಿಸ್ಲಿ ಅಂತ ಆಸೆಪಟ್ಟ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಆಮೇಲೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು. ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು, ನಾನು ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಕಮ್ಮಿ ಖಾರ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಬೇಕಾಗಿರೋಷ್ಟು. ನಾನು ಪುಡಿ ಉಪ್ಪೇ ಹಾಕಿದ್ದೀನಿ ಇವತ್ತು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ. ಜಾಸ್ತಿ ವಸ್ತುಗಳಿಲ್ದಿರ ಇದು ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಮತ್ತು ನೆನೆಸಿಡಲೇಬೇಕು ಅಂತಲೂ ಏನಿಲ್ಲ. ಮೆಣಸಿನ್ಕಾಯಿನ ಒಣಮೆಣಸಿನ್ಕಾಯಿ ಹಾಗೆ ಹಾಕಿದ್ರೂ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹಾಗೆ ರುಬ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಪೇಸ್ಟಾಗಿ ರುಬ್ಕೊಂಡು ಬಂದುಬಿಟ್ರೆ ತುಂಬ ಈಸಿಯಾಗಿ ಝಟ್ಪಟ್ ಅಂತ ರೆಡಿ ಮಾಡ್ಬೋದಾದಂಥ ಚಟ್ನಿ ಇದು. ಮಸಾಲೆ ದೋಸೆಗೆ ಹಚ್ಚುವಂಥ ಮಸಾಲೆ ಥರ ಉಪಯೋಗಿಸ್ಬೋದು. ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ನೀವು ಮಾಡಿಕೊಂಡು ನನಗೆ ಹೇಗಾಯಿತು ಅಂತ ತಿಳಿಸಿ.